ಆತ್ಮೀಯ ಒಕ್ಕಲಿಗ ಬಾಂಧವರೇ, ರಾಜ್ಯ ಸರ್ಕಾರ ಸಾಮಾಜಿಕ, ಶೈಕ್ಷಣಿಕ ಮತ್ತು ಜಾತಿ ಸಮೀಕ್ಷೆಯನ್ನು ನಡೆಸ್ತಾ ಇದೆ. ಈ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗರ ಸಂಘ ಮತ್ತೆ ಕೆಲವರು ಜಾತಿ ಕಾಲಮ್ಮಲು ಒಕ್ಕಲಿಗ, ಉಪಜಾತಿ ಕಾಲಮ್ಮಲು ಒಕ್ಕಲಿಗ ಬರೆಸಿ ಅಂತೇಳಿ ಪ್ರಚಾರ ಮಾಡ್ತಿದ್ದಾರೆ. ಜಾತಿ ಕಾಲಮ್ಮಲು ಒಕ್ಕಲಿಗ ಮತ್ತೆ ಉಪಜಾತಿ ಕಾಲಮ್ಮಲು ಒಕ್ಕಲಿಗ ಬರೆಸಿದ್ರೆ ಒಕ್ಕಲಿಗರ ಸಂಖ್ಯೆ ಏನಾದ್ರು ದುಪ್ಪಟ್ಟ ಆಗುತ್ತಾ, ಡಬಲ್ ಆಗುತ್ತಾ? ಇಲ್ಲವಲ್ಲ. ಹಾಗಾಗಿ ಜಾತಿ ಕಾಲಮಲ್ಲಿ ಒಕ್ಕಲಿಗ ಬರೆಸೋಣ. ಉಪಜಾತಿ ಕಾಲಮಲ್ಲಿ ನಾವು ಯಾವ ಜಾತಿಗೆ ಉಪಜಾತಿಗೆ ಸೇರ್ತೀವಿ, ಗಂಗಟ್ಕಾರ ಒಕ್ಕಲಿಗರಿರ್ಬೋದು, ಮರಸು ಒಕ್ಕಲಿಗರಿರ್ಬೋದು, ದಾಸ ಒಕ್ಕಲಿಗರಿರ್ಬೋದು, ಹಳ್ಳಿಕಾರ ಒಕ್ಕಲಿಗರಿರ್ಬೋದು, ಕುಂಚಿಟಿಕ ಒಕ್ಕಲಿಗರಿರ್ಬೋದು, ನಾವು ನಮ್ಮ ಉಪಜಾತಿಯನ್ನ ಕಡ್ಡಾಯವಾಗಿ ಬರೆಸಬೇಕಾಗುತ್ತೆ. ಯಾಕಂದ್ರೆ ಕೇಂದ್ರ ಸರ್ಕಾರದ EWS ಎಕನಾಮಿಕಲಿ ವೀಕರ್ ಸೆಕ್ಷನ್ 10% ಮೀಸಲಾತಿನಲ್ಲಿ ಗಂಗಟ್ಕಾರ ಒಕ್ಕಲಿಗರಿಗೆ ಅವಕಾಶ ಇದೆ, ಮರಸು ಒಕ್ಕಲಿಗರಿಗೆ ಅವಕಾಶ ಇದೆ, ದಾಸ ಒಕ್ಕಲಿಗರಿಗೆ ಅವಕಾಶ ಇದೆ. ಹಾಗಾಗಿ ಆ ಮೀಸಲಾತಿಯನ್ನ ಪಡಿಲಿಕ್ಕೆ ನಮ್ಮಲ್ಲಿ ಸಾಧ್ಯ ಆಗ್ತಾ ಇಲ್ಲ. ಕಾರಣ ಏನಂದ್ರೆ ನಮ್ಮಲ್ಲಿ ಯಾರ ಹತ್ರನೂ ಗಂಗಟ್ಕಾರ ಒಕ್ಕಲಿಗ ಅಂತೇಳಿ ಸರ್ಟಿಫಿಕೇಟ್ ಇಲ್ಲ, ಮರಸು ಒಕ್ಕಲಿಗ ಅಂತೇಳಿ ಸರ್ಟಿಫಿಕೇಟ್ ಇಲ್ಲ, ದಾಸ ಒಕ್ಕಲಿಗ ಅಂತೇಳಿ ಸರ್ಟಿಫಿಕೇಟ್ ಇಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನಾವು ಯಾರು ಸಹ ಉಪಜಾತಿಯಲ್ಲಿ ಗುರುತಿಸ್ಕೊಳ್ಳದೆ ಇರುವಂತ ಒಂದು ಸನ್ನಿವೇಶದಿಂದಾಗಿ ಇವತ್ತು ನಾವು ಕೇಂದ್ರ ಸರ್ಕಾರ ನೀಡಿರತಕ್ಕಂತ ಎಕನಾಮಿಕಲಿ ವೀಕರ್ ಸೆಕ್ಷನ್ 10% ಮೀಸಲಾತಿಯಲ್ಲಿ ಅವಕಾಶ ಇದ್ರೂ ಸಹ ಅದನ್ನ ನಾವು ಬಳಸ್ಕೊಳ್ಳೋಕಾಗ್ತಾ ಇಲ್ಲ. ಇವತ್ತು ಒಂದು ಅವಕಾಶ ಬಂದಿದೆ. ಇವತ್ತು ಸಾಮಾಜಿಕ, ಶೈಕ್ಷಣಿಕ ಜೊತೆಯಲ್ಲಿ ಜಾತಿ ಗಣತಿ ನಡೀತಾ ಇದೆ. ಈ ಸಂದರ್ಭದಲ್ಲಿ ನಾವು ನಮ್ಮ ಉಪಜಾತಿಯನ್ನ ಗುರುತಿಸಿಕೊಳ್ಳಲಿಲ್ಲ ಅಂತ ಹೇಳಿದ್ರೆ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಇತಿಹಾಸವನ್ನ ನಾವೇ ಮುಚ್ಚಿಟ್ಟ ಹಾಗೆ ಆಗುತ್ತೆ. ಗಂಗಟ್ಕಾರ ಒಕ್ಕಲಿಗರನ್ನ ಹೊರತುಪಡಿಸಿ ಒಕ್ಕಲಿಗರ ಇತಿಹಾಸ ಇಲ್ಲ. ಜಾಗತಿಕ ಇತಿಹಾಸದಲ್ಲೇ ಒಂದು ಮಹತ್ವವಾದಂತ ಸ್ಥಾನವನ್ನು ಪಡೆದಂತವರು ಗಂಗರು. ಅವರ ಮೂಲ ವಂಶಸ್ಥರೇ ಗಂಗಟ್ಕಾರ ಒಕ್ಕಲಿಗರು. ಗಂಗಟ್ಕಾರ ಒಕ್ಕಲಿಗರೇ ಒಕ್ಕಲಿಗ ಸಮಾಜದ ಅಡಿಪಾಯ. ಜೊತೆಯಲ್ಲಿ ಮರಸು ಒಕ್ಕಲಿಗರ ಇತಿಹಾಸವನ್ನ ಮರೆತರೆ, ಮರಸು ಒಕ್ಕಲಿಗರನ್ನ ಮರೆತರೆ ಕೆಂಪೇಗೌಡರನ್ನೇ ಮರೆತ ಹಾಗೆ. ಹಾಗಾಗಿ ನಾವು ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಇತಿಹಾಸವನ್ನ ಉಳಿಸಬೇಕಾದಂತ ಅನಿವಾರ್ಯತೆ ಇದೆ. ಇವತ್ತು ಕೆಲವರು ಹೇಳೋ ಹಾಗೆ ಅಗತ್ಯ ಇದ್ರೆ ಮಾತ್ರ ನಿಮ್ಮ ಉಪಜಾತಿಯನ್ನ ಬರೆಸಿ ಅನ್ನೋದಲ್ಲ. ಇದು ಅಗತ್ಯದ ಪ್ರಶ್ನೆ ಅಲ್ಲ. ಇದು ಗಂಗಟ್ಕಾರ ಒಕ್ಕಲಿಗರ, ಮರಸು ಒಕ್ಕಲಿಗರ, ದಾಸ ಒಕ್ಕಲಿಗರ ಅಸ್ಮಿತೆಯ ಪ್ರಶ್ನೆ. ಇವತ್ತು ದ್ವಂದ್ವ ನೀತಿಯನ್ನ ಒಕ್ಕಲಿಗರ ಸಂಘ ಮಾಡ್ತಾ ಇದೆ. ಕುಂಚಿಟಿಗರು ಹೆಚ್ಚಾಗಿರೋ ಕಡೆ ಹೋದಾಗ ನೀವು ಉಪಜಾತಿನಲ್ಲಿ ಕುಂಚಿಟಿಗ ಬರ್ಸ್ಕೊಳ್ಳಿ ಅಂತ ಹೇಳ್ತಾರೆ. ಕುಡು ಒಕ್ಕಲಿಗರು ಹೆಚ್ಚಾಗಿರೋ ಕಡೆ ಹೋದಾಗ ನೀವು ಉಪಜಾತಿನಲ್ಲಿ ಕುಡು ಒಕ್ಕಲಿಗ ಬರ್ಸ್ಕೊಳ್ಳಿ ಅಂತ ಹೇಳ್ತಾರೆ. ಹಳ್ಳಿಕಾರ ಇರೋ ಕಡೆ ಹೋದ್ರೆ ನೀವು ಉಪಜಾತಿನಲ್ಲಿ ಹಳ್ಳಿಕಾರ ಬರ್ಸ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗಾದ್ರೆ ಗಂಗಟ್ಕಾರ ಒಕ್ಕಲಿಗರು ಯಾಕೆ ತಮ್ಮ ಉಪಜಾತಿಯನ್ನ ಬರ್ಸ್ಕೊಳ್ಬಾರ್ದು? ಮರಸು ಒಕ್ಕಲಿಗರು ಯಾಕೆ ತಮ್ಮ ಉಪಜಾತಿಯನ್ನ ಬರ್ಸ್ಕೊಳ್ಬಾರ್ದು? ದಾಸ ಒಕ್ಕಲಿಗರು ಯಾಕೆ ತಮ್ಮ ಉಪಜಾತಿಯನ್ನ ಬರ್ಸ್ಕೊಳ್ಬಹುದು? ನಮ್ಮ ಇತಿಹಾಸವನ್ನ ಉಳಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ, ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಾದಂತಹ ಅನಿವಾರ್ಯತೆ ಇವತ್ತು ಈ ಗಂಗಟ್ಕಾರ ಒಕ್ಕಲಿಗರ ಮೇಲೆ, ಮರಸು ಒಕ್ಕಲಿಗರ ಮೇಲೆ, ದಾಸ ಒಕ್ಕಲಿಗರ ಮೇಲೆ, ಎಲ್ಲ ಉಪಪಂಗಡಗಳ ಮೇಲೆ ಇದೆ. ಹಾಗಾಗಿ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಇತಿಹಾಸವನ್ನ ತಿಳಿಸಲಿಕ್ಕೆ, ಉಳಿಸ್ಲಿಕ್ಕೆ ನಾವು ಉಪಜಾತಿಯನ್ನ ಗುರುತಿಸ್ಕೊಳ್ಬೇಕಾಗುತ್ತೆ. ಜೊತೆಯಲ್ಲಿ ಕೇಂದ್ರ ಸರ್ಕಾರ ನೀಡಿರತಕ್ಕಂತ ಎಕನಾಮಿಕಲಿ ವೀಕರ್ ಸೆಕ್ಷನ್ EWS 10% ಮೀಸಲಾತಿನಲ್ಲಿ ಇರತಕ್ಕಂತ ನಮ್ಮ ಅವಕಾಶವನ್ನ ಪಡೆಯಲಿಕ್ಕೆ ನಾವು ಉಪಜಾತಿಯಲ್ಲಿ ಗುರುತಿಸ್ಕೊಳ್ಬೇಕಾಗುತ್ತೆ. ಮುಖ್ಯವಾಗಿ ನಾವೆಲ್ಲರೂ ಒಕ್ಕಲಿಗರೇ. ಜಾತಿ ಕಾಲಂ 9ರಲ್ಲಿ ನಮ್ಮ ಮುಖ್ಯ ಜಾತಿ ಒಕ್ಕಲಿಗ ಅನ್ನೋದನ್ನ ಕಡ್ಡಾಯವಾಗಿ ಬರೆಸೋಣ. ಹಾಗೆ ಉಪಜಾತಿ ಕಾಲಂ 10ರಲ್ಲಿ ನಮ್ಮ ಉಪಜಾತಿಯನ್ನ, ಅದು ಗಂಗಟ್ಕಾರ ಒಕ್ಕಲಿಗ ಇರ್ಬೋದು, ಮರಸು ಒಕ್ಕಲಿಗ ಇರ್ಬೋದು, ದಾಸ ಒಕ್ಕಲಿಗ ಇರ್ಬೋದು, ಮತ್ತೊಂದಿರ್ಬೋದು, ಅದನ್ನ ಕಡ್ಡಾಯವಾಗಿ ಬರೆಸೋಣ. ಸರ್ಕಾರ ಕೇಳಿರುವಂತದ್ದು ಉಪಜಾತಿ ಕಾಲಂ 10ರಲ್ಲಿ. ಅಲ್ಲೂ ಸಹ ಒಕ್ಕಲಿಗನ ಬರೆಸಿದ್ರೆ ನಮಗೆ ಮುಂದೆ ಗಂಗಟ್ಕಾರ ಒಕ್ಕಲಿಗರಷ್ಟಿದ್ದಾರೆ, ಮರಸು ಒಕ್ಕಲಿಗರಷ್ಟಿದ್ದಾರೆ, ದಾಸ ಒಕ್ಕಲಿಗರಷ್ಟಿದ್ದಾರೆ, ಹಳ್ಳಿಕಾರ ಒಕ್ಕಲಿಗರಷ್ಟಿದ್ದಾರೆ, ಕುಂಚಿಟಿಗ ಒಕ್ಕಲಿಗರಷ್ಟಿದ್ದಾರೆ ಅಂತೇಳಿ ಯಾವಾಗ ತಿಳ್ಕೊಳ್ಳೋದು? ಈ ಅವಕಾಶವನ್ನ ಬಿಟ್ರೆ 94 ವರ್ಷಗಳ ನಂತರ ಸಮೀಕ್ಷೆ ನಡೀತಾ ಇದೆ ಅಂತ ಹೇಳ್ತಾರೆ. ಈಗ ಬಂದಿರತಕ್ಕಂತ ಅವಕಾಶವನ್ನ ಬಿಟ್ಟು ಮುಂದೆ ಯಾವ ಸಮೀಕ್ಷೆ ನಮಗೆ ನಮ್ಮ ಉಪಜಾತಿ ಎಷ್ಟೆಷ್ಟಿದೆ ಅಂತ ಗುರುತಿಸಲಿಕ್ಕೆ ಸಾಧ್ಯ ಆಗುತ್ತೆ? ಹಾಗಾಗಿ ಈಗ ಬಂದಿರತಕ್ಕಂತ
ಸಮೀಕ್ಷೆಯನ್ನ, ಈ ಅವಕಾಶವನ್ನ ನಾವೆಲ್ಲರೂ ಸಹ ಸದುಪಯೋಗ ಪಡಿಸ್ಕೊಳ್ಳೋಣ. ನಮ್ಮ ಉಪಜಾತಿಯನ್ನ ಕಡ್ಡಾಯವಾಗಿ ಬರ್ಸೋಣ. ಮತ್ತೊಮ್ಮೆ ನಾವೆಲ್ಲರೂ ಒಕ್ಕಲಿಗರೇ, ಆದರೆ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳ ಉಳಿವಿಗಾಗಿ ನಾವು ನಮ್ಮ ಉಪಜಾತಿಯನ್ನ ಬರೆಸುವಂಥದ್ದು, ಗುರುತಿಸ್ಕೊಳ್ಳುವಂಥದ್ದು ಅನಿವಾರ್ಯ ಅಂತೇಳಿ ತಾವೆಲ್ಲರೂ ತಿಳಿಬೇಕಾಗುತ್ತೆ.